ಇದೀಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ. ಯಾಕಂದ್ರೆ ಸ್ಟಾಫ್ ನರ್ಸ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಏನು ತುರ್ತು ಚಿಕಿತ್ಸಾ ಘಟಕದ ಎದುರು ಪ್ರತಿಭಟನೆ ಮಾಡ್ತಾ ಇದ್ರು. ಮಾನಸಿಕ ಅಸ್ವಸ್ಥದ ಹುಡುಗಿಯ ಕಡೆಯವರಿಂದಲೇ ಹಲ್ಲೆಯನ್ನ ಮಾಡಲಾಗ್ತಾ ಇದೆ ಈಗ ಸ್ಟಾಫ್ ನರ್ಸಿನ ಮೇಲೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಸ್ಟಾಫ್ ನರ್ಸ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುರ್ತು ಚಿಕಿತ್ಸಾ ಘಟಕದ ಎದುರು ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಮಾನಸಿಕ ಅಸ್ವಸ್ಥೆ ಹುಡುಗಿಯ ಕಡೆಯವರಿಂದಲೇ ಹಲ್ಲೆಯನ್ನ ನಡೆಸಲಾಗ್ತಾ ಇದೆ. ಮಾನಸಿಕ ಅಸ್ತಿತ್ವವನ್ನ ಕಳೆದುಕೊಂಡಿದ್ರು. ಆ ಕೈ ಹಿಡಿದು ನಡೆಸ್ತಾ ಇದ್ದಂತಹ ಸ್ಟಾಫ್ ನರ್ಸ್ ಅವರು ಬಸವರಾಜ್ ಕಬಾಡಗಿ ಹಲ್ಲೆಗೊಳಗಾದಂತಹ ಸ್ಟಾಫ್ ನರ್ಸ್ ಬಸವರಾಜ್ ಕಬಾಡಗಿ ಮೇಲೆ ಹಲ್ಲೆಯನ್ನ ಖಂಡಿಸಿ ಇದೀಗ ಪ್ರತಿಭಟನೆ ಮಾಡ್ತಿದ್ದಾರೆ. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹಲ್ಲೆಗೊಳಗಾದಂತಹ ಬಸವರಾಜ್ಗೆ ಮುಂದುವರಿತಾ ಇದೆ ಈಗ ಸದ್ಯಕ್ಕೆ ಚಿಕಿತ್ಸೆ. ಅಂದ್ರೆ ಮಾನಸಿಕ ಅಸ್ವಸ್ಥ ಯಾರುಗೊಂಡಿದ್ರು ಅವ್ರಿಗೆ ಸ್ಟಾಫ್ ನರ್ಸ್ ಬಹುಮುಖ್ಯವಾಗಿ ಮಕ್ಕಳಂತೆಯೇ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ, ನೋಡ್ಕೊಂತಿರ್ತಾರೆ. ಯಾಕಂದ್ರೆ ಮಾನಸಿಕ ಅಸ್ವಸ್ಥರು ಯಾವಾಗ ಹೇಗೆ ಬೇಕಾದ್ರೂ ರಿಯಾಕ್ಟ್ ಮಾಡ್ತಾರೆ. ಅವರೇನೇ ರಿಯಾಕ್ಟ್ ಮಾಡಿದ್ರು ಅವರನ್ನು ಕೈ ಹಿಡಿದು ನಡೆಸಿದಂತಹ ಸ್ಟಾಫ್ ನರ್ಸು ದೇವರ ಸಮಾನ. ಆದರೆ ಯಾರು ಈಗ ಒಬ್ಬ ಮಾನಸಿಕ ಅಸ್ವಸ್ಥರಿದ್ರು ಅವರ ಕುಟುಂಬದವರ ಕಡೆಯಿಂದನೇ ಈಗ ಸ್ಟಾಫ್ ನರ್ಸ್ಗೆ ಹಲ್ಲೆ ಹಾಕಿರೋದು. ಏನು ಮಾತನಾಡಿದ್ದಾರೆ, ಏನಿದೆ ನೋಡ್ಕೊಂಬರೋಣ ಬನ್ನಿ. ಮೆಂಟಲಿ ರಿಟಾರ್ಡೆಡ್ ಒಬ್ಬಳು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ ಹುಡುಗಿ. ಆ ಹುಡುಗಿ ಏನಾಗಿದೆ, ಆ್ಯಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾರ್ಡಲ್ಲೂ ವ್ಯವಸ್ಥೆ ಮಾಡಿದ್ದೆವು. ಅವ್ರು ಏನು ಮಾಡಿದ್ದಾರೆ, ಅವರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡಿಗೆ ಬಂದಾಗ ನಮ್ಮಲ್ಲಿ ಒಬ್ಬರು ನರ್ಸಿಂಗ್ ಆಫೀಸರ್ಸು ಅವರ ಈಗ ಆ ಕಡೆಯಲ್ಲಿ ನೀನು ನೀರು ತಗೋ, ಈ ಕಡೆ ಯಾಕೆ ತೊಗೊಳ್ತಿದ್ದಿ ಅಂತಲೇ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದು ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾಳೆ. ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟು ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಇವ್ರು ಏನು ಮಾಡಿದ್ದಾರೆ, ಅವಳಿಗೆ ಹೀಗೆ ಹೋಗಿ ಕೈ ಹಿಡಿದು ಕೇಳಿದ್ದಾರೆ. ಕೇಳಿದಾಗ ಅವಳು ಏನು ಮಾಡಿದ್ದಾಳೆ, ಇವರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ. ಕಚ್ಚಿದಾಗ ಏನಾಗಿದೆ, ಇವರು ಅಂದ್ರೆ ಸಿಟ್ಟಿನಲ್ಲಿ ಒಂದು ಹೊಡೆದಿದ್ದಾರಂತ ಅವ್ರು ಹೇಳ್ತಾರೆ. ಅವರು ಯಾರ ಹುಡುಗಿ ಕಡೆಯವರು ಹೇಳ್ತಾರೆ. ಇನ್ನೂ ಅದು ತನಿಖೆ ನಡಿಬೇಕು ಅದು ಆ್ಯಕ್ಚುಲಿ. ಹಾಗಾಗಿ ನಾವು ಅದೇ ಇದು